ಟಿವಿಎಸ್ ಅಂತಂದ್ರೆ ಪರ್ಫಾರ್ಮೆನ್ಸ್, ಮೈಲೇಜ್ ಅಂಡ್ ಕಂಫರ್ಟ್ ಅಂತ ಹೇಳ್ತಾರೆ. ಮೆಟಲ್ ಬಾಡಿ ಇರೋದ್ರಿಂದ ವೆಯ್ಟ್ ಜಾಸ್ತಿ ಇದೆ. ಇದು ಮೆಟಲ್, ಈ ಪಾರ್ಟು ಮೆಟಲ್, ಇದು ಮೆಟಲ್, ಇದು ಮೆಟಲ್ ಅಲ್ಲ. ಎಲ್ಲದನ್ನು ಮೆಟಲ್ ಕೊಟ್ಕೊಂಡು ಹೋಗ್ಬಿಟ್ರೆ ಟಿವಿಎಸ್ ಆಸ್ತಿ ಮಾರ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಅಂಡ್ ಈ ಪರ್ಟಿಕ್ಯುಲರ್ ವೆಹಿಕಲ್ ಬಂದ್ಬಿಟ್ಟು 110cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ರೈಡ್ ಮಾಡಿದ್ರೆ ಸಾಲಿಡ್ ಫೀಲ್ ಬರುತ್ತೆ ಗುರು. ಬಿಲ್ಡ್ ಕ್ವಾಲಿಟಿ ಅದರಲ್ಲೂ ನಮ್ಮ ಟಿವಿಎಸ್ ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಈ ಗಾಡಿ ಲಾಂಚ್ ಆಗಿ 10 ವರ್ಷ ಆದ್ರೂ ಇನ್ನು ನಮ್ಮ ಇಂಡಿಯನ್ ರೋಡ್ಸ್ ಅಲ್ಲಿ ಸರಿಯಾಗಿ ಓಡ್ತಾ ಇದೆ ಗುರು. ಡಿಯೋಗೆ ಎಂಟರ್ಗೆ ಕಂಪೇರ್ ಮಾಡೋದಂಗಿಲ್ಲ. ಮೀಟರ್ ಬೇಕು, ಮೀಟರ್ ಸ್ಟೆಬಿಲಿಟಿ ಅಂತಂದ್ರೆ ಹೆವಿನೇ ಇದೆ ಗುರು. ಬಟ್ ಇವೆಲ್ಲ ಮಿಕ್ಸ್ ಆಗಿರೋ ಗಾಡಿನೇ ಈ ವೇಗೋ. ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಬಳ್ಳಾರಿ ಹುಡುಗ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ರೋಟಲ್ ಕನ್ನಡಿಗ. ಸೊ ಇವತ್ತು ನನ್ನ ಹತ್ರ ಇರೋದು ಓಲ್ಡ್ ಬಟ್ ಗೋಲ್ಡ್ ಸ್ಕೂಟರ್. ಇದೇ ಟಿವಿಎಸ್ ವೇಗೋ 2014 ಮಾಡೆಲ್. ಅಂಡ್ ಇದನ್ನ ಒಂದು ಮೋಸ್ಟ್ ಅಂಡರ್ ರೇಟೆಡ್ ಸ್ಕೂಟರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಮೆಟಲ್, ಈ ಪಾರ್ಟು ಮೆಟಲ್, ಇದು ಮೆಟಲ್, ಇದು ಮೆಟಲ್ ಅಲ್ಲ. ಎಲ್ಲದನ್ನು ಮೆಟಲ್ ಕೊಟ್ಕೊಂಡು ಹೋಗ್ಬಿಟ್ರೆ ಟಿವಿಎಸ್ ಆಸ್ತಿ ಮಾರ್ಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸೊ ಇವತ್ತು ಈ ಬೈಕ್ ನ ಹಾನೆಸ್ಟ್ ರಿವ್ಯೂ ಮಾಡೋಣ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಇದ್ರ ಲುಕ್ಸ್ ಬಗ್ಗೆ ಮಾತಾಡಿದ್ರೆ ಕ್ಲಾಸಿ ಆಗಿರುತ್ತೆ. ಯಾವ್ದೇ ತರ ಸ್ಪೋರ್ಟಿ ಲುಕ್ ಅಂಬೋದು ಕಾಣಿಸಲ್ಲ. ಟಿವಿಎಸ್ ಅಂತಂದ್ರೆ ಪರ್ಫಾರ್ಮೆನ್ಸ್, ಮೈಲೇಜ್ ಅಂಡ್ ಕಂಫರ್ಟ್ ಅಂತ ಹೇಳ್ತಾರೆ. ಇವೆಲ್ಲ ಮಿಕ್ಸ್ ಆಗಿರೋ ಗಾಡಿನೇ ಈ ವೇಗೋ. ಸೊ ಮೆಟಲ್ ಬಾಡಿ ಇರೋದ್ರಿಂದ ವೆಯ್ಟ್ ಜಾಸ್ತಿ ಇದೆ. ಆ ವೆಯ್ಟ್ ಇಂದ ಹೈ ಸ್ಪೀಡ್ಸ್ ಅಲ್ಲಿ ನಿಮ್ಗೆ ಸ್ಟೆಬಿಲಿಟಿ ಸಿಗುತ್ತೆ. ರೈಡ್ ಮಾಡಿದ್ರೆ ಸಾಲಿಡ್ ಫೀಲ್ ಬರುತ್ತೆ ಗುರು. ಯಾವ್ದೇ ತರ ಪ್ಲಾಸ್ಟಿಕ್ ಬಾಡಿ ಸ್ಕೂಟರ್ ಫೀಲ್ ಬರೋದಿಲ್ಲ. ಸೀಟ್ ಹೈಟ್ ಬಂದು ಆವರೇಜ್ ಆಗಿದೆ. ಬಟ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ರೈಡ್ ಮಾಡಬಹುದು. ಸೊ ಬಿಲ್ಡ್ ಕ್ವಾಲಿಟಿ ಅದರಲ್ಲೂ ನಮ್ಮ ಟಿವಿಎಸ್ ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಅಂಡ್ ಈ ಪರ್ಟಿಕ್ಯುಲರ್ ವೆಹಿಕಲ್ ಬಂದ್ಬಿಟ್ಟು 110cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಅಂಡ್ 8 bhp ಪವರ್ ಅಂಡ್ 8 Nm ಟಾರ್ಕ್ ಇದೆ. ಸೊ ಹ್ಯಾಂಡ್ಲಿಂಗ್ ಲೈಟ್ ಇದೆ. ಸಿಟಿ ಟ್ರಾಫಿಕ್ ಅಲ್ಲಿ ಸ್ಮೂತ್ ಆಗಿ ಓಡಿಸಬಹುದು. ಪಿಕಪ್ ಆವರೇಜ್ ಇದೆ. ಬಟ್ ಡಿಯೋಗೆ ಎಂಟರ್ಗೆ ಕಂಪೇರ್ ಮಾಡೋದಂಗಿಲ್ಲ. ಮೀಟರ್ ಬೇಕು, ಮೀಟರ್ ಅಂಡ್ ಥ್ರೋಟಲ್ ರೆಸ್ಪಾನ್ಸ್ ಕೂಡ ಸ್ಟಡಿ ಆಗಿದೆ. ಇಂಜಿನ್ ಸ್ಮೂತ್ ಆಗಿದೆ. ಬಟ್ ವೈಬ್ರೇಷನ್ಸ್ ಒಂದೂ ಇಲ್ಲ. ನಿಮ್ಗೆ 70 ಸ್ಪೀಡ್ ಬರೋವರೆಗೂ ಯಾವ್ದೇ ತರ ವೈಬ್ರೇಷನ್ಸ್ ಬರೋದಿಲ್ಲ. ಬಟ್ ನಾರ್ಮಲ್ ಕಮ್ಯೂಟ್ ಅಲ್ಲಿ ಬೆಣ್ಣೆ ತರ ಇರುತ್ತೆ. ಸೌಂಡ್ ಡಿಸೆಂಟ್ ಆಗಿದೆ. ಅಷ್ಟು ನಾಯ್ಸಿ ಇಲ್ಲ, ಅಷ್ಟು ಸೈಲೆಂಟು ಇಲ್ಲ. ಅಂಡ್ ಇದ್ರ ಮೈಲೇಜ್ ಬಂದ್ಬಿಟ್ಟು 45 to 50 ವರೆಗೂ ಬರುತ್ತೆ. ನಿಮ್ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ರಿಲೇಬಲ್ ಆಗಿರುತ್ತೆ. ಅಂಡ್ ನಿಮ್ಗೆ ಮೇಂಟೆನೆನ್ಸ್ ಕೂಡ ಕಮ್ಮಿನೇ ಇರುತ್ತೆ. ಅಂಡ್ ಕಂಫರ್ಟ್ ಅಂಡ್ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡಿದ್ರೆ ಸೊ ಫ್ರಂಟ್ ಸಸ್ಪೆನ್ಷನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಅಂಡ್ ರೇರ್ ಯೂನಿಟ್ ಬಂದ್ಬಿಟ್ಟು ಸ್ವಿಂಗ್ ಟೈಪ್ ಇದೆ. ಸೊ ಟಿವಿಎಸ್ ಅಂದ್ರೆ ಕಂಫರ್ಟ್ ಗೆ ಫೇಮಸ್ ಗುರು. ಸೀಟ್ ಅಂತೂ ಸೂಪರ್ ಸಾಫ್ಟ್ ಇದೆ. ಅಂಡ್ ಲಾಂಗ್ ರೈಡ್ಸ್ ಅಲ್ಲಿ ಬ್ಯಾಕ್ ಪೇನ್ ಅಂದ್ರೂ ಬರೋದಿಲ್ಲ. ಸೊ ಸ್ಪೀಡ್ ಬ್ರೇಕರ್ ಅಲ್ಲಿ ಸ್ಮೂತ್ ಫೀಲ್ ಬರುತ್ತೆ. ಅಷ್ಟೊಂದು ಸ್ಟಿಫ್ನೆಸ್ ಅಂತಂದ್ರೆ ಏನ್ ಕಾಣಿಸ್ತಿಲ್ಲ. ಅಂಡ್ ಓವರ್ ಆಲ್ ಕಂಫರ್ಟ್ ಬಗ್ಗೆ ಮಾತಾಡಿದ್ರೆ ವೇಗೋದಲ್ಲಿ ಕಾಂಪ್ರಮೈಸೇ ಇಲ್ಲ. ಬ್ರೇಕಿಂಗ್ ರೆಸ್ಪಾನ್ಸ್ ಬಂದ್ಬಿಟ್ಟು ಓಕೆ. ಅಂಡ್ ಯಾವುದೇ ಆದಂತ ಡಿಸ್ಕ್ ಬ್ರೇಕ್ಸ್ ಇದರಲ್ಲಿ ಸಿಗಲ್ಲ. ಇದರ ಅಪ್ಪರ್ ವೇರಿಯಂಟ್ ಅಲ್ಲಿ ನಿಮ್ಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಟೈರ್ಸ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಫ್ರಂಟ್ ಅಂಡ್ ರಿಯರ್ ಎರಡೂನು 12 inch ಅಲಾಯ್ ವೀಲ್ಸ್ ಕೊಡ್ತಿದ್ದಾರೆ. ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಅರೌಂಡ್ 155 mm ವರೆಗೆ ಇರುತ್ತೆ. ಅಂಡ್ ಇದರಲ್ಲಿ ಟೈರ್ ಗ್ರಿಪ್ ಆದ್ರೆ ಸಖತ್ತಾಗಿದೆ. ಮಳೆ ಬಂದಾಗ ವೆಟ್ ರೋಡ್ಸ್ ಅಲ್ಲಿ ಸ್ಲಿಪ್ ಆಗಲ್ಲ. ಅಂಡ್ ಇದರಲ್ಲಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಯಾವುದೇ ಫೀಚರ್ಸ್ ಸಿಗಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆಂದ್ರೆ ಈ ಗಾಡಿ ಓಲ್ಡ್ ಮಾಡೆಲ್ ಆಗಿದ್ದರಿಂದ ನಿಮ್ಗೆ ಯಾವುದೇ ಫೀಚರ್ ಸಿಗಲ್ಲ. ಅನಲಾಗ್ ಸ್ಪೀಡ್ ಮೀಟರ್ ಸಿಗುತ್ತೆ. ಇಂಡಿಕೇಟರ್ ಸಿಗ್ನಲ್ ಸಿಗುತ್ತೆ ಇಲ್ಲಿ. ಅಂಡ್ ಹೈ ಬೀಮ್ ಸಿಗ್ನಲ್ ಇಲ್ಲಿ ಸಿಗುತ್ತೆ ನಿಮಗೆ. ಅಂಡ್ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಒಂದು ಸ್ಮಾಲ್ ಗ್ಲೋ ಬಾಕ್ಸ್ ತರ ಸಿಗುತ್ತೆ ಇಲ್ಲಿ. ಜಸ್ಟ್ ಡಾಕ್ಯುಮೆಂಟ್ಸ್ ಈ ತರ ಇಟ್ಕೋಬಹುದು. ಅಂಡರ್ ಸೀಟ್ ಸ್ಟೋರೇಜ್ ಬಂದ್ಬಿಟ್ಟು ನಿಮಗೆ ಈ ತರ ಇರುತ್ತೆ. ಫುಲ್ ಫೇಸ್ ಹೆಲ್ಮೆಟ್ ಹಿಡಿಯೋದಿಲ್ಲ. ಬಟ್ ಹಾಫ್ ಅಡ್ಜಸ್ಟ್ ಮಾಡ್ಬೋದು. ಅಂಡ್ ಈ ಗಾಡಿಯಲ್ಲಿರೋ ಪ್ರೋಸ್ ಬಗ್ಗೆ ಮಾತಾಡಿದ್ರೆ ನಿಮಗೆ ಸ್ಮೂತ್ ಅಂಡ್ ರಿಫೈನ್ಡ್ ಇಂಜಿನ್ ಸಿಗುತ್ತೆ. ಅಂಡ್ ನಿಮಗೆ ಮೆಟಲ್ ಬಾಡಿ ಸಿಗುತ್ತೆ. ಅಂಡ್ ನಿಮಗೆ ಡೈಲಿ ಯೂಸ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಡೀಸೆಂಟ್ ಮೈಲೇಜ್ ಕೊಡುತ್ತೆ, ಅರೌಂಡ್ 40 to 45 ವರೆಗೂ. ಅಂಡ್ ಸಿಟಿಯಲ್ಲಿ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಅಂಡ್ ಕಾನ್ಸ್ ಬಗ್ಗೆ ಮಾತಾಡಿದ್ರೆ ಪಿಕಪ್ ಸ್ವಲ್ಪ ಕಮ್ಮಿ ಇರುತ್ತೆ. ಇದರಲ್ಲಿ ಯಾವುದೇ ತರ ಡಿಸ್ಕ್ ಬ್ರೇಕ್ಸ್ ಇರಲ್ಲ. ಅದೊಂದು ಮೇನ್ ಇಂಪಾರ್ಟೆಂಟ್. ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಸ್ಮಾಲ್ ರೈಡರ್ಸ್ಗೆ ಸ್ವಲ್ಪ ವೆಯ್ಟ್ ಅನಿಸುತ್ತೆ. ಲುಕ್ಸ್ ಬಂದ್ಬಿಟ್ಟು ಸಿಂಪಲ್ ಆಗಿರುತ್ತೆ. ಯಾವುದೇ ತರ ಸ್ಪೋರ್ಟಿ ಫೀಲ್ ಬರಲ್ಲ. ಅಂಡ್ ಫೈನಲ್ ಆಗಿ ಇದರ ಹಾನೆಸ್ಟ್ ರಿವ್ಯೂ ಹೇಳ್ಬೇಕಂದ್ರೆ ಈ ಗಾಡಿ ಹಳೇದಾದ್ರೂ ಸೂಪರ್ ರಿಲೇಬಲ್ ಆಗಿದೆ. ಅಂಡ್ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಪಾರ್ಟ್ಸ್ ಈಸಿಯಾಗಿ ಸಿಗ್ಬಿಡುತ್ತೆ. ಟಿವಿಎಸ್ ಅಂದ್ರೆ ಡ್ಯೂರಬಿಲಿಟಿ. ಇದನ್ನ ನೀವು ಮೇಂಟೈನ್ ಮಾಡಿದ್ರೆ
ಒಂದು ವರ್ಷವರೆಗೂ ಪ್ರಾಬ್ಲಮ್ ಇರಲ್ಲ. ಸೊ ಫ್ರೆಂಡ್ಸ್, ಇದು ನನ್ನ ಹಾನೆಸ್ಟ್ ರಿವ್ಯೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನಾನು ನಿಮ್ಮ ಬಳ್ಳಾರಿ ಹುಡುಗ ಥ್ರೋಟಲ್ ಕನ್ನಡಿಗ.